Hey everyone, welcome back to Rio Academy, my dear student. Yes, this is a day 2 on underwriting. ಹೌದಲ್ಲ, ಅಂಡರ್ರೈಟಿಂಗ್ ಮೇಲೆ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ತಾ ಇದ್ವಿ ಆ್ಯಂಡ್ ದಿಸ್ ದ ಡೇ 2 ಆಗ್ತಾ ಇದೆ. ಇವತ್ತು ನಿನ್ನೆ ನಾನು ಎಸ್ಟರ್ಡೇ ವಿ ಹ್ಯಾವ್ ಡಿಸ್ಕಸ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಅಂಡರ್ರೈಟಿಂಗ್, ರೈಟ್? ಅಂಡರ್ರೈಟಿಂಗ್ ಮೇಲೆ ಯಾವುದೆಲ್ಲ ಕ್ವಶನ್ಸ್ ಅಂದರೆ ಥಿಯೋರಿಟಿಕಲ್ ಪಾರ್ಟ್ ಮುಗಿಸಿದ್ದೆ ನಾನು, ರೈಟ್ ಬಚ್ಚೋ? ಇವಾಗ ಎಸ್ ಬಚ್ಚೋ, ಬಿಕಾಮ್ ಥರ್ಡ್ ಸೆಮಿಸ್ಟರ್ದಲ್ಲಿ ಅಂಡರ್ರೈಟಿಂಗ್ ಆಫ್ ದಿ ಕಮಿಷನ್ ಏನಿದೆಯಲ್ಲ, ಇದನ್ನು ಯಾವ ರೀತಿ ಕ್ವಶನ್ಸ್ ಇದರ ಮೇಲೆ ಕೇಳ್ತಾರೆ ದಾಟ್ ವಿ ವಿಲ್ ಡಿಸ್ಕಸ್ ನೌ. ಆಲ್ರೈಟ್, ಚಲೋ ಲೆಟ್ ಸ್ಟಾರ್ಟ್ ನೌ. ಕೇಳಲಿ ಏನಪ್ಪ ಅಂದರೆ, ಅದರ್ ಡೇ ವಿ ಹ್ಯಾವ್ ಡಿಸ್ಕಸ್ ಆಲ್ ದಿಸ್, ಕರೆಕ್ಟ್? ಮೀನಿಂಗ್ ಆಗಿರ್ಬೋದು, ಅಂಡರ್ರೈಟಿಂಗ್ ರಿಲೇಟೆಡ್ ನೀಡ್ ಫಾರ್ ಅಂಡರ್ರೈಟಿಂಗ್ ಆಗಿರ್ಬೋದು, ಕರೆಕ್ಟ್ ಬಚ್ಚೋ? ಸೊ ಇದೆಲ್ಲ ಆಗಿತ್ತು. ಮಾರ್ಕ್ ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡಿದ್ದೆ, ರೈಟ್? ಅದೇ ರೀತಿ ಬಚ್ಚೋ ಅನ್ಮಾರ್ಕ್ ಅಪ್ಲಿಕೇಶನ್ ಕೂಡ ಆಗಿತ್ತು. ಇವಾಗ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇದೆ, ಟೈಪ್ಸ್ ಆಫ್ ಅಂಡರ್ರೈಟಿಂಗ್ಸ್ ಇದಾವೆ, ರೈಟ್? ಅಕೌಂಟಿಂಗ್ ಟ್ರೀಟ್ಮೆಂಟ್ ನಾನು ಬೇಕಾದರೆ ಇದು ಕ್ವಶನ್ ಕೇಳ್ತಾರೆ ಇಲ್ಲ ಅದು ಬೇರೆ ಮಾತಾ, ದಟ್ ಐ ಟೇಕ್ ಇಟ್ ಲೇಟರ್ ಆನ್, ಬಿಕಾಸ್ ಫಸ್ಟ್ ನಾನು ಏನಪ್ಪ ಅಂದರೆ ಟೈಪ್ಸ್ ಆಫ್ ಅಂಡರ್ರೈಟಿಂಗ್ ಮೇಲೆ ಹೌ ಮೆನಿ ಟೈಪ್ಸ್ ವಿ ಹ್ಯಾವ್ ದಾಟ್ ವಿ ವಿಲ್ ಡಿಸ್ಕಸ್ ನೌ. ಆಲ್ ರೈಟ್ ಬಚ್ಚೋ, ಓಕೆನಾ? ಬೇಗ ವಿಡಿಯೋ ಲೈಕ್ ಮಾಡಿರಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ಗೆ ಶೇರ್ ಮಾಡಿರಿ ಎಲ್ಲ ಫ್ರೆಂಡ್ಸಿಗೆ. 100% ನಾವು ಎಲ್ಲ ಕವರ್ ಮಾಡ್ತಾ ಇದ್ದೀವಿ ಸಿಲೆಬಸನ್ನು, ಓಕೆನಾ? ಚಲೋ, ಹಾಗಿದ್ರೆ ಕೇಳಲಿ ಬಚ್ಚೋ. ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಅಂಡರ್ರೈಟಿಂಗ್ ಕಾಂಟ್ರಾಕ್ಟ್ಸ್, ಹೋಲ್ ಅಂಡರ್ರೈಟಿಂಗ್ ಆಫ್ ಇಶ್ಯೂ ಬೈ ಒನ್ ಅಂಡರ್ರೈಟರ್ಸ್ ಇದಾವೆ. ಅಂದರೆ ಈ ಕಂಪನಿ ಏನಿರುತ್ತಲ್ಲ, ಕಂಪನಿ ಒಬ್ಬರಿಗೆ ಅಪಾಯಿಂಟ್ ಮಾಡುತ್ತೆ ಆಸ್ ಅ ಅಂಡರ್ರೈಟರ್ ಫಾರ್ ಹೋಲ್ ಆಫ್ ದಿ ಅಂಡರ್ರೈಟರ್ಸ್. ಒಂದು. ಎರಡನೇದು ಪಾರ್ಷಿಯಲ್ ಅಂಡರ್ರೈಟರ್ಸ್. ಅಂದರೆ ಉದಾಹರಣೆಗೆ ಏನಾಗುತ್ತೆ, ಈಗ ಒಂದು ಕಂಪನಿ ಇದೆ ಅಂದ್ಕೊಡ್ರಿ, ಉದಾಹರಣೆಗೆ ಟಾಟಾ ಲಿಮಿಟೆಡ್. ಈಗ ಇವರು ಶೇರ್ಸ್ ಇಶ್ಯೂ ಮಾಡಿದ್ದಾರೆ ಮಾರ್ಕೆಟ್ದಾಗ, ರೈಟ್? ಈಗ ಶೇರ್ಸ್ ಇಶ್ಯೂ ಮಾಡಿದ ಮ್ಯಾಗೆ ಉದಾಹರಣೆಗೆ ಬಚ್ಚೋ ಸ್ವಲ್ಪ ಕೇಳಲೆ, ಈಗ ಇವರು 1 lakh ಶೇರ್ಸ್ ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಮಾಡೋಕ್ಕಿಂತ ಮುಂಚೆ ಹೋಲ್ ಇದು ಕಂಪ್ಲೀಟ್ 1 lakh ಶೇರ್ಸ್, ರೈಟ್? ಐ ಸಿ ಐ ಸಿ ಐಗೆ ಏನು ಮಾಡಿದೆ, ಕೊಟ್ಬಿಟ್ಟಿದೆ. ಏನಂತ? ಅಂಡರ್ರೈಟಿಂಗ್ ಮಾಡ್ರಿಪ್ಪ ಅಂತ. ದಿಸ್ ಇಸ್ ಕಾಲ್ಡ್ ಹೋಲ್ ಅಂಡರ್ರೈಟಿಂಗ್. ಅಂದರೆ ಒಂದೇ ಅಂಡರ್ರೈಟರ್ ಅಲ್ಲ, ಗೊತ್ತಾಯ್ತಾ? ಅಂಡರ್ರೈಟರ್ಸ್ ಇಲ್ಲಿ ಓನ್ಲಿ ಒನ್ ಅದಾರೆ, ಒಂದೇ ಇರೋದು ಒಂದು. ಈಗ ಎರಡನೇದು, ಇದೇ ಟಾಟಾ ಲಿಮಿಟೆಡ್ ಈ 1 lakh ಶೇರ್ಸ್ ಇದಾವಲ್ಲ, ಈ 1 lakh ಶೇರ್ಸ್ ಬದಲಿ ವಾಟ್ ದೇ ಹ್ಯಾವ್ ಡನ್ ಈಸ್ ದಟ್ 80,000 ಐ ಸಿ ಐ ಸಿ ಐಗೆ ಕೊಟ್ಟಿದೆ, ರೈಟ್? ಐ ಸಿ ಐ ಸಿ ಕೊಟ್ಟಿದೆ, ರೈಟ್? ರಿಮೈನಿಂಗ್ 20,000 ಅವ್ರು ಇಟ್ಕೊಂಡಿದ್ದಾರೆ. ಅಂದರೆ ಕಂಪ್ನಿ ತಾನೇ ಶೇರ್ಸ್ ಇಶ್ಯೂ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಇದೇನಾಗುತ್ತದು, ಕಂಪ್ಲೀಟ್ 1 lakhದಲ್ಲಿ 80,000 ಈಸ್ ಅ ಪಾರ್ಟ್ ಆಫ್ 1 lakh, ರೈಟ್? ಇದೇನಾಗುತ್ತದು ಪಾರ್ಷಿಯಲ್ ಅಂಡರ್ರೈಟಿಂಗ್ ಆಗುತ್ತೆ. ಏನಾಗುತ್ತೆ? ಪಾರ್ಷಿಯಲ್ ಅಂಡರ್ರೈಟ್ ಆಗ್ತದೆ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್? ಬೇಗ ಹೇಳ್ರಿಪ್ಪ ಎಸ್ ಅಂತ ರಿಪ್ಲೈ ಮಾಡಿ. ಸೊ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಪ್ಲೀಸ್ ಅಪ್ಲಿಕೇಶನಲ್ಲಿ ಬನ್ನಿ, ಜಾಯ್ನ್ ಆಗಿ ಕ್ಲಾಸಸ್ಗೆ. ಅಪ್ಲಿಕೇಶನಲ್ಲಿ ಕ್ಲಾಸ್ ಲೈವ್ ನಡೀತಾ ಇದೆ. ಆಲ್ರೈಟ್, ಇದಾಯಿತು ಪಾರ್ಷಿಯಲ್ ಅಂಡರ್ರೈಟಿಂಗ್. ಕ್ಲಿಯರ್ ಆಯ್ತಾ? ಅಂಡರ್ಸ್ಟ್ಯೂಡ್? ಸಿಮಿಲರ್ಲಿ ಬಚ್ಚೋ ಪಾರ್ಷಿಯಲ್ ಅಂಡರ್ರೈಟಿಂಗ್ ಆಯಿತು. ಹೋಲ್ ಆರ್ ಪಾರ್ಷಿಯಲ್ ಅಂಡರ್ರೈಟೆಡ್ ಬೈ ಮೋರ್ ದೆನ್ 1 ಅಂಡರ್ರೈಟರ್ಸ್. ಅಂದರೆ ಟೇಕ್ ಅ ಸೇಮ್ ಎಕ್ಸಾಂಪಲ್. ಈಗ ಏನು ಮಾಡುತ್ತೆ, ಟಾಟಾ ಕಂಪ್ನಿ ಲಿಮಿಟೆಡ್ ಇಲ್ಲಿ ಮೋರ್ ದೆನ್ 1 ಅಂಡರ್ರೈಟರ್ಸ್. ಅಂದರೆ ಏನಾಗುತ್ತೆ, ಇದು 1 lakh ಅನ್ನು ಉದಾಹರಣೆಗೆ ಎಕ್ಸ್ ಅಂಡರ್ರೈಟರ್ಸ್, ವೈ ಮತ್ತು ಝೆಡ್ ಇವ್ರಿಗೆ ಅಲಾಟ್ ಮಾಡುತ್ತೆ. ಹೆಂಗೆ ಸರ್? 50,000 ಎಕ್ಸಿಗೆ ಕೊಡ್ಬೋದು, ರೈಟ್? 30,000 ವೈ ಕೊಡ್ಬೋದು, ಓಕೆ? ಆ್ಯಂಡ್ ರಿಮೈನಿಂಗ್ 20,000 ಝೆಡ್ಗೆ ಕೊಡ್ಬೋದು. ಒಂದು ಕೇಸ್. ಅರ್ಥ ಆಗಿದೆಯಾ? ಅದೇ ರೀತಿ ಬಚ್ಚೋ ಇದೇನಂತೆ ಹೋಲ್ ಅಂಡರ್ರೈಟರ್ ಮೋರ್ ದೆನ್ 1 ಆಯಿತು. ಎರಡನೇದೇನೆಂದರೆ ಸಮ್ಟೈಮ್ಸ್ ಏನಾಗುತ್ತೆ, 1 lakh ಶೇರ್ಸ್ ಇದಾವ, ಹೌದು ಇದಾವೆ. 40,000 ಇವರಿಗೆ, ರೈಟ್? 10,000 ಇವ್ರು ಕೊಟ್ಟಿದ್ದಾರೆ. ಎಷ್ಟಾಗ್ತದೆ ಇದು? 60,000 ಆಯಿತು. 60,000 ಅಂಡರ್ರೈಟಿಂಗ್ ಕೊಟ್ಟಿದ್ದಾರೆ. ರಿಮೈನಿಂಗ್ 40,000 ಏನು ಮಾಡುತ್ತೆ, ಕಂಪನಿ ಅಂಡರ್ರೈಟ್ ಮಾಡ್ತಾ ಇದೆ. ಅರ್ಥ ಆಗಿದೆ ಬಚ್ಚೋ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಬಚ್ಚ?
whole or partial underwriting of issue by more than one underwriters. ಅರ್ಥ ಆಗಿದೆಯಾ? ಕ್ಲಿಯರ್? ಬೇಗ ಬೇಗ ಹೇಳ್ರಿ ಎಸ್ ಅಂತ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಮಾಡಿ ಸ್ಟೂಡೆಂಟ್, ಬೇಗ ಬೇಗ ಹೇಳ್ರಿ. ನೆಕ್ಸ್ಟ್ ಏನ್ ಸರ್, ಈಗ ಪಾರ್ಷಿಯಲ್ ಅಂಡರ್ರೈಟ್ ಆಫ್ ಇಶ್ಯೂ ಆಫ್ ದಿ ಫರ್ಮ್ ಅಂಡರ್ರೈಟಿಂಗ್ ಬೈ 1% ಇದೆ. ಫರ್ಮ್ ಅಂಡರ್ರೈಟಿಂಗ್ ಅಂದ್ರೆ ಇದು ಅನ್ಮಾರ್ಕ್ ಶೇರ್ ಅಪ್ಲಿಕೇಶನ್ ಬಗ್ಗೆ ಬರುತ್ತೆ. ನಾ ಹೇಳ್ಕೊಡ್ತೀನಿ ಎಕ್ಸಾಂಪಲ್ ಕೊಟ್ಟು. ಹೋಲ್ ಆರ್ ಪಾರ್ಷಿಯಲ್ ಅಂಡರ್ರೈಟಿಂಗ್ ಬೈ ಇಶ್ಯೂ ಫಾರ್ ಮೋರ್ ದೆನ್ 1% ಅಂಡ್ ಫರ್ಮ್ ಅಂಡರ್ರೈಟಿಂಗ್ಸ್. ಇದು ಏನಂದ್ರೆ ಬಚ್ಚೋ, ವಿ ವಿಲ್ ಗೋ ವಿತ್ ಸಮ್ ಎಕ್ಸಾಂಪಲ್ಸ್. ನಾವು ಎಕ್ಸಾಂಪಲ್ ಹೋಗೋಣ. ಎಕ್ಸಾಂಪಲ್ಸ್ ನಿಮಗೆ ಅರ್ಥ ಆಗ್ತಾ ಇದೆ ಅಂದ್ರೆ, ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಂಪಲ್ಸ್, 110% ವಿ ಕ್ಯಾನ್ ಗೋ ವಿತ್ ದ ಪ್ರಾಬ್ಲಮ್ಸ್ ನಾವು. ಓಕೆನಾ ಬಚ್ಚೋ? ಈಗ ಹೋಲ್ ಆಫ್ ದಿ ಅಂಡರ್ರೈಟರ್ಸ್ ಇಶ್ಯೂ ಬೈ 1 ಅಂಡರ್ರೈಟರ್ಸ್ ಅಂದ್ರೆ ಅಂಡರ್ ದಿಸ್ ಟೈಪ್, ಸ್ವಲ್ಪ ಕೇಳ್ರಿ, ಅಂಡರ್ ದಿಸ್ ಟೈಪ್ ಬಚ್ಚೋ, ಅಂಡರ್ ದಿಸ್ ಟೈಪ್ ಆಫ್ ಅಂಡರ್ರೈಟರ್ಸ್, ಹೋಲ್ ಆಫ್ ದಿ ಇಶ್ಯೂ, ಕಂಪ್ಲೀಟ್ ಇಶ್ಯೂ, ಹೋಲ್ ಇಶ್ಯೂ ಆಫ್ ದಿ ಶೇರ್ಸ್, ಫೈಂಡ್ ಶೇರ್ಸ್ ಆಗಲಿ ಡಿಬೆಂಚರ್ಸ್ ಆಗಲಿ ಅಂಡರ್ರೈಟನ್ ಬೈ ಓನ್ಲಿ 1 ಅಂಡರ್ರೈಟರ್ಸ್. ಓನ್ಲಿ 1 ಇರ್ತಾನೆ. ಇನ್ ದಿಸ್ ಕೇಸ್ he alone responsible for subscription for all remaining underwrites, remaining shares ಅಂತ ಹೇಳ್ಬೋದು. ಅಂದ್ರೆ ಏನ್ರಿ ಸರ್, ಈಗ ಒಂದು ಕಂಪನಿ ಇದೆ, ಟಾಟಾ ಲಿಮಿಟೆಡ್, ರೈಟ್? ಟಾಟಾ ಕಂಪನಿ ಲಿಮಿಟೆಡ್ ಇದೆ. ಏನ್ ಮಾಡಿದೆ ಈಗ? ಶೇರ್ಸ್ ಇಶ್ಯೂ ಮಾಡಿದೆ. ಟೇಕ್ ಅವರ್ ಹೋಲ್ ಎಕ್ಸಾಂಪಲ್ಸ್ ನಾವು. 1 lakh ಶೇರ್ಸ್ ಏನ್ ಮಾಡಿದೆ? ಇಶ್ಯೂ ಆಗಿದ್ದಾರೆ. ಇಶ್ಯೂಡ್ ಎಷ್ಟು? 1 lakh ಶೇರ್ಸ್. ಓಕೆ, ಈಗ ಹೋಲ್ 1 lakh ಶೇರ್ಸ್ ಇದಾವಲ್ಲ, ಹೋಲ್ 1 lakh ಶೇರ್ಸ್ ಇವರು ಒಂದೇ ಅಂಡರ್ರೈಟ್ ಕೊಟ್ಟಿದ್ದಾರೆ, ಓನ್ಲಿ 1 ಅಂಡರ್ರೈಟರ್ಸ್. ಉದಾಹರಣೆಗೆ ಎಕ್ಸ್ ಲಿಮಿಟೆಡ್ ಕೊಟ್ಟಿದ್ದಾರೆ, ರೈಟ್? ಈಗ ಈ 1 lakh ಶೇರ್ಸ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಎಕ್ಸ್ ಆಗುತ್ತೆ. ಗೊತ್ತಾಗಿದೆಯಾ? ಅಂದ್ರೆ ಬಚ್ಚೋ, ಇಲ್ಲಿ ನೆನಪಿಟ್ಕೋಬೇಕಾಗಿದೆ ಏನಂದ್ರೆ, ಇಲ್ಲಿ ಮಾರ್ಕ್ ಅಪ್ಲಿಕೇಶನ್, ಅನ್ಮಾರ್ಕ್ ಅಪ್ಲಿಕೇಶನ್, ಹೋಲ್ ಆಫ್ ದ ಇಶ್ಯೂ ಈಸ್ 1 ಬೈ ಆಗುತ್ತೆ. ಸರ್ ಎಕ್ಸಾಂಪಲ್ ತಗೊಳ್ಳಿ ಸರ್ ಒಂದು. ಓಕೆ, ಎಕ್ಸಾಂಪಲ್ ನೋಡ್ರಿಪ್ಪ, ಇಲ್ಲಿ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ವಿ ಹ್ಯಾವ್ ಒನ್ ಎಕ್ಸಾಂಪಲ್ಸ್ ಹಿಯರ್. ಪ್ಲೀಸ್ ಸ್ವಲ್ಪ ನೋಡ್ರಿ. ಏನಂದ್ರೆ ಬಚ್ಚೋ, ಸ್ವಲ್ಪ ಕೇಳ್ರಿ. ಇಲ್ಲಿ ರತನ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ ಎಷ್ಟು? 50,000 ಶೇರ್ಸ್ ಆಫ್ 100 ಈಚ್. ಓಕೆ, ಪರವಾಗಿಲ್ಲ, ರೈಟ್? ಅಟ್ ಅ ಪಾರ್ 50,000 ಶೇರ್ಸ್ ಇದಾವೆ, 100 ಈಚ್ ಅಟ್ ಅ ಪಾರ್ ಇದೆ ಟು ದ ಪಬ್ಲಿಕ್. ಓಕೆ, ಪರವಾಗಿಲ್ಲ. ಇವಾಗ ದ ಹೋಲ್ ಆಫ್ ದಿ ಇಶ್ಯೂ ಏನ್ರಿಪ್ಪ? ಹೋಲ್ ಆಫ್ ದಿ ಇಶ್ಯೂ ವಾಸ್ ಅಂಡರ್ರೈಟನ್ ಬೈ ಮಿಸ್ಟರ್ ರಾಹುಲ್. ರಾಹುಲ್ ಏನ್ ಮಾಡ್ತಾ ಇದ್ದಾನೆ? ಒಬ್ಬರೇ ಕೊಟ್ಟಿದ್ದಾರೆ ಅವರು. ಓನ್ಲಿ 1 person ಹ್ಯಾಸ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ದ ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ ಎಷ್ಟಿದೆ ಕಂಪನಿ ಕಡೆಯಲ್ಲಿ? 38,000. ಇಶ್ಯೂ ಎಷ್ಟಾಗಿದೆ? 50,000, ರೈಟ್? 50,000 ಇಶ್ಯೂ ಆಗಿದೆ. ಅಪ್ಲಿಕೇಶನ್ ಬಂದಾವೆ ಎಷ್ಟು? 30,000 ಶೇರ್ಸ್, ಆಫ್ ವಿಚ್ 32 ವೇರ್ ಮಾರ್ಕ್ ಅಪ್ಲಿಕೇಶನ್ ಅದಾವೆ. ಕ್ಯಾಲ್ಕುಲೇಟ್ ದ ಅಂಡರ್ ರೈಟರ್ಸ್ ಲಯಬಿಲಿಟಿ. ಇಲ್ಲೇ ಅಂಡರ್ ರೈಟರ್ಸ್ ಲಯಬಿಲಿಟಿ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಏನ್ ಸರ್, ಈಗ ಒಂದ್ ಮಾತು ಕೇಳ್ರಿ ಬಚ್ಚೋ, ಇಲ್ಲೇ ಬಚ್ಚೋ ಕೇಳ್ರಿ. ಕ್ಯಾಲ್ಕುಲೇಷನ್ ಆಫ್ ಏನು? ಅಂಡರ್ ರೈಟರ್ಸ್ liability. All right, calculation of underwriters liability. ಈಗ ಫಸ್ಟ್ ಹೇಳ್ರಿ, what is the issued here? How many shares are issued? ಇಲ್ಲಿ ಅಮೌಂಟ್ ಬರಂಗಿಲ್ಲ, ನೆನಪಿಟ್ಕೊಡ್ರಿ. ವಿ ಡೋಂಟ್ ಗೆಟ್ ಅಮೌಂಟ್ ಹಿಯರ್. ಇಲ್ಲಿ ಏನ್ ಬರ್ತೀವಿ ಸರ್, ಈಗ ಇಲ್ಲಿ ಬರುವುದೇನಪ್ಪಾ ಅಂದ್ರೆ ನಂಬರ್ ಆಫ್ ಶೇರ್ಸ್, ರೈಟ್? ನಂಬರ್ ಆಫ್ ಶೇರ್ಸ್ ಬರ್ಕೊಡ್ರಿ. ಈಗ ಕಂಪನಿ ಇಶ್ಯೂ ಎಷ್ಟು ಮಾಡಿದೆ? 50,000 ಶೇರ್ಸ್ issued, right? How many shares? ಇದು ಶೇರ್ಸ್, ಇದು ಅಮೌಂಟ್ ಅಲ್ಲ, ಇದು ಶೇರ್ಸ್. ಎಷ್ಟು? 50,000 ಶೇರ್ಸ್ ಇಶ್ಯೂ ಮಾಡಿದ್ದಾರೆ. ಓಕೆನಾ ಬಚ್ಚೋ? ಲೆಸ್ ಏನ್ ಸರ್? ಮಾರ್ಕ್ಡ್ ಅಪ್ಲಿಕೇಶನ್. ಎಷ್ಟು? ಮಾರ್ಕ್ಡ್ ಅಪ್ಲಿಕೇಶನ್. ಆಲ್ ರೈಟ್. ಸೊ ನೋಡಿ ಇಲ್ಲಿ ಬಚ್ಚೋ, ದ ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ 38,000, ಆಫ್ ವಿಚ್ 32,000 ವೇರ್ ಮಾರ್ಕ್ ಅಪ್ಲಿಕೇಶನ್ ಆಗುತ್ತೆ. ಕರೆಕ್ಟ್? ಹೌದಲ್ಲ? 32,000 ವೇರ್ ಮಾರ್ಕ್ ಅಪ್ಲಿಕೇಶನ್ಸ್. ಸೊ ಈಗ ಎಷ್ಟಾಗುತ್ತಿದ್ದು? ಹೌ ಮಚ್ ದೇ ಹ್ಯಾವ್ ರಿಸೀವ್ಡ್? ಮಾರ್ಕ್ ಅಪ್ಲಿಕೇಶನ್ಸ್ ತಗೊಂಡಿದ್ದಾರೆ 32,000.
Okay, what I can say that, okay, 32,000. ಓಕೆನಾ ಓಕೆನಾ ಹಾಗಿದ್ದರೆ ಅನ್ಮಾರ್ಕ್ ಅಪ್ಲಿಕೇಶನ್ ಎಷ್ಟಾದ್ರಿ ಸರ್ ಇಲ್ಲಿ ಕೇಳ್ರಿಲೆ ಅನ್ಮಾರ್ಕ್ ಅಪ್ಲಿಕೇಶನ್ ಸ್ವಲ್ಪ ನೋಡಿ ಬಚ್ಚು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗ ಕೇಳ್ರಿಪ್ಪ ಇಲ್ಲಿ 38,000 ಶೇರ್ಸ್ ಬಂದಿದ್ದಾವೆ ಅಗ್ರೀಡ್ 38,000 ಒಂದು ನಿಮಿಷ 38,000 ಶೇರ್ಸ್ ದಲ್ಲಿ 32,000 ಏನಪ್ಪ ಮಾರ್ಕ್ ಇದಾವೆ ರಿಮೈನಿಂಗ್ ಎಷ್ಟು ಸರ್ ಅದು ರಿಮೈನಿಂಗ್ 6,000 ಏನಂತಿಲ್ಲ ಅನ್ಮಾರ್ಕ್ ಅಪ್ಲಿಕೇಶನ್ಸ್ ಆಯಿತು ಕರೆಕ್ಟಾ ಅಂಡರ್ಸ್ಟ್ಯೂಡ್ ಸೊ ಟೋಟಲ್ ಎಷ್ಟಿದ್ದು 38,000 ಆಯಿತು ಓಕೆ ಬಚ್ಚೋ ಹಾಗಿದ್ದರೆ ಅಂಡರ್ ರೈಟರ್ಸ್ ಲ್ಯಾಬಿಲಿಟಿ ಎಷ್ಟಾಗ್ತಾವೆ ಇಲ್ಲಿ ಮೈನಸ್ ಮಾಡ್ರಿ 12,000 ಶೇರ್ಸ್ ಆಯಿತು ಎಷ್ಟಾಯ್ತು 12,000 ಶೇರ್ಸ್ ಆಯಿತು ಕ್ಲಿಯರ್ ಆಯ್ತು ಬಚ್ಚೋ ಬೇಗ ಹೇಳ್ರಿ ಈಸ್ ಆರ್ ಕ್ಲಿಯರ್ ಹಾಗಿದ್ದರೆ ಬಚ್ಚೋ ಅಂಡರ್ ರೈಟರ್ಸ್ ಲಯಬಿಲಿಟಿ 12,000 ಶೇರ್ಸ್ ಮಲ್ಟಿಪ್ಲೈ ಬೈ ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಇದೆ 100 ಎಷ್ಟಾಗ್ತದೋ ದಟ್ ವಿಲ್ ಬಿ ಅರೌಂಡ್ 12 lakh rupees ಕ್ಲಿಯರ್ ಆಯ್ತಾ ಬೇಗ ಹೇಳ್ರಿಪ್ಪ ಎವ್ರಿಬಡಿ ರೆಸ್ಪಾಂಡ್ ಮಾಡಿ ಬೇಗ ಡೌಟ್ ಇಲ್ಲ ನೋ ಡೌಟ್ वहाँ ब्लैक का छोटा फोन है इसका कॉपर देख रहा और एक फोन है ब्लैक हां अर्थ ಆಗಿದೆಯಾ ಸ್ಟಾರ್ಟ್ ಸೇಯಿಂಗ್ yes sir ಕ್ಲಿಯರ್ ಆಯ್ತು ಜಾಯಿನ್ ಆಗೋ ಅಪ್ಲಿಕೇಶನ್ ಅಲ್ಲಿ ಕ್ಲಿಯರಾ ಬೇಗ ಹೇಳ್ರಿ ಯು ಹ್ಯಾವ್ ಟು ರೆಸ್ಪಾಂಡ್ ಮಾಡಿ ಸ್ಟೂಡೆಂಟ್ ಈಗ ರೆಸ್ಪಾಂಡ್ ನೀವು ಮಾಡಲಿಲ್ಲ ಅಂದರೆ ಅಗೇನ್ ದ ಬಿಗ್ ಕ್ವಶನ್ ಇಸ್ ದಟ್ ಇಲ್ಲಿ ಮತ್ತೆ ಕ್ವಶನ್ ಏನಾಗುತ್ತೆ ಅಂದರೆ ಏನು ಸರ್ ಇದು ಅರ್ಥ ಆಗಿಲ್ಲ ಡೌಟ್ ಬಂದಿದೆ ಇದೆಲ್ಲಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ಯು ಹ್ಯಾವ್ ಟು ಜಾಯಿನ್ ಲೈವ್ ಕ್ಲಾಸ್ದಲ್ಲಿ ಇದ್ರೆ ಅಂದರೆ ಯು ಹ್ಯಾವ್ ಟು ರೆಸ್ಪಾಂಡ್ ಓಕೆ ಚಲೋ ವಿಲ್ ಸಾಲ್ವ್ ಒನ್ ಮೋರ್ ಕ್ವಶನ್ ಪ್ರಾಬ್ಲಮ್ ನಂಬರ್ 2 ನೋಡ್ರಿ ಸುಮನ್ ಅಂಡ್ ಕಂಪನಿ ಇಶ್ಯೂಡ್ ಎಷ್ಟು 10,000 shares 10,000 equity shares of 100 each ಪರವಾಗಿಲ್ಲ 10,000 equity shares of 100 each ಇದೆಯಾ ಹೌದು ಸಾರಿ ಸೊ ರಿಟರ್ನ್ ಏನು ಅಂಡರ್ರೈಟನ್ ಬೈ ಸಿಟಿ ಅಟ್ ಅಂಡರ್ರೈಟಿಂಗ್ ಕಮಿಷನ್ 5% ಇದೆ ಇಲ್ಲಿ ದ ಅಪ್ಲಿಕೇಶನ್ ವೇರ್ ಇಶ್ಯೂಡ್ ನೋಡಿ 10,000 ಇಶ್ಯೂ ಮಾಡಿದ್ದಾರೆ ಕರೆಕ್ಟ್ 10,000 ಇಶ್ಯೂ ಮಾಡಿದ್ದಾರೆ ಬನ್ನಿ 10,000 ಏನಾಗಿದೆ ಇಲ್ಲಿ ಬಚ್ಚೋ ಇಶ್ಯೂ ಆಗಿದೆ ಓಕೆ ವೆರಿ ಗುಡ್ ಟಾಗೂರ್ ಓಕೆ ಅಂಡರ್ಸ್ಟುಡ್ ರೈಟ್ ನೋಡಿ 10,000 equity shares ಇಶ್ಯೂ ಆಗಿದೆ ಅಂಡರ್ರೈಟನ್ ಬೈ ಶ್ರುತಿ ಒಂದು ಅಂಡರ್ರೈಟರ್ ಇದ್ದಾರೆ at a commission of 5%. The application received from public ಎಷ್ಟಿದಾವೆ 9,000 including 7,500 mark application. Calculate the underwriting liability and pass journal entry. ಇದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ ಇವಾಗ ಇದು ಕ್ವಶನ್ಸ್ ಕೇಳ್ತಾ ಇದ್ದಾರೆ ಈಗ nowadays we can get this kind of question bacho. First we will find underwriter's liability. Calculation of underwriter's liability. Okay na bachcho. ಕೇಳ್ರಿಪ್ಪ ಈಗ ದಿಸ್ ಪರ್ಟಿಕ್ಯುಲರ್ಸ್ ಇದು ಶೇರ್ಸ್ ಆಗುತ್ತೆ ಸರ್. ಜನರಲ್ ಎಂಟ್ರಿ ಡೆಫಿನೆಟ್ಲಿ ಐ ವಿಲ್ ಟೀಚ್ ಜನರಲ್ ಎಂಟ್ರಿ ಆಲ್ಸೋ. ಕೇಳ್ರಿ
Number of shares issued. Number of shares issued. How many shares they have issued? ಕೇಳ್ರಿ 10,000 shares ಇದಾವೆ. ಹೌದಪ್ಪ 10,000 shares they have issued. Correct? ಹೌದಲ್ಲ? Yes or no? Now the question is that ಅದರಲ್ಲಿ ಮಾರ್ಕ್ ಅಪ್ಲಿಕೇಶನ್ ಎಷ್ಟಿದಾವೆ? How many? Less. Marked application ಎಷ್ಟು? 7,500 ಮಾರ್ಕ್ ಅಪ್ಲಿಕೇಶನ್ ಇದಾವೆ. ಆಲ್ ರೈಟ್. ಈಗ ಕ್ವಶನ್ ಏನಂದ್ರೆ 9,000 ಅಲ್ಲಿ 7,500 ಮಾರ್ಕ್ ಅಪ್ಲಿಕೇಶನ್ ಅಂದ್ರೆ ಅನ್ಮಾರ್ಕ್ ಅಪ್ಲಿಕೇಶನ್ ಎಷ್ಟಾಯಿತು? ಅನ್ಮಾರ್ಕ್ ಅಪ್ಲಿಕೇಶನ್ 1,500. That means my dear student 9,000 is the application they have received. Agreed? So ಹಾಗಿದ್ದರೆ ಬಚ್ಚೋ ಅಂಡರ್ ರೈಟರ್ಸ್ ಲಾಬಿಲಿಟಿ ಏನಾಗುತ್ತೆ ಇಲ್ಲಿ? ವೆರಿ ಸಿಂಪಲ್. 10,000 ಮೈನಸ್ 1,000 ಮಾಡಿದ್ರೆ 9,000 ಮಾಡಿದ್ರೆ 1,000 ಬಂತು. ಕರೆಕ್ಟಾ? ಓಕೆನಾ? ಕ್ಲಿಯರ್ ಆಯ್ತಾ? ಬೇಗ ಹೇಳ್ರಿ. ಸೇ ಎಸ್ ಸರ್, ಅಂಡರ್ಸ್ಟುಡ್ ಸರ್ ಅಂತ ರೆಸ್ಪಾಂಡ್ ಮಾಡಿ ಬಚ್ಚೋ. ತಿಳಿದಿದ್ದು? ಸೊ ಹಾಗಿದ್ದರೆ ಈಗ 1,000 ಶೇರ್ಸ್ ಇದಾವೆ. ಹೌದಪ್ಪ. ಸೊ 1,000 ಶೇರ್ಸ್ at the rate of, what is the rate ಬಚ್ಚ? ಒಂದು ರೇಟ್ ಇದೆ 100 rupees. ಕರೆಕ್ಟ್? 100 rupees ಇದೆ. ದಟ್ ಮೀನ್ಸ್ ಅಮೌಂಟ್ ಎಷ್ಟು ಬರ್ಬೇಕಿಲ್ಲಿ? 1 lakh rupees ಬರಬೇಕು. ಡನ್? ಕ್ಲಿಯರ್? ಸುಮನ್ ಬೇಗ ಹೇಳ್ರಿ. ಕ್ಲಿಯರ್ ಆಯ್ತು? ಇವಾಗ ಏನಂತೆ? ದೇ ಆರ್ ಆಸ್ಕಿಂಗ್ ಅಸ್ ಟು ಪ್ರಿಪೇರ್ ಜರ್ನಲ್ ಎಂಟ್ರೀಸ್. ಈಗ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಪಾಸ್ ದಿ ಜರ್ನಲ್ ಎಂಟ್ರೀಸ್. ಬಿಕಾಸ್ ಇಲ್ಲಿ ಅಂಡರ್ ರೈಟರ್ಸ್ಗೆ ನಾವು ಕಮಿಷನ್ ಬೇರೆ ಕೊಡಬೇಕಲ್ವಾ? ರೈಟ್? ವಿ ಹ್ಯಾವ್ ಟು ಗಿವ್ ದ ಕಮಿಷನ್. ಸೊ ಅಂತ ಕೇಸ್ದಲ್ಲಿ ಬಚ್ಚೋ ಜರ್ನಲ್ ಎಂಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್. ಜರ್ನಲ್ ಎಂಟ್ರೀಸ್ ಇದಾಗ್ತಾ ಇದೆ ಡೇಟ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ and credit. Hi Pavitra, how are you beta? Very good evening. Okay, first ಹೇಳ್ರಿಪ್ಪ. ಫಸ್ಟ್ ಎಂಟ್ರಿ ಏನು ಬರುತ್ತೆ? ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಹೌದಾ? ಎದಕ್ರಿಪ್ಪ? ಅಪ್ಲಿಕೇಶನ್ ರಿಸೀವ್ ಎಷ್ಟಾಗಿದೆ? 9,000 ಶೇರ್ಸ್. being equity share application money, equity share application money received on how many shares? 9,000 shares at 100 each. ಹೌದಲ್ಲ? ಎಷ್ಟಾಗುತ್ತದು? 9 lakh rupees they have received. ಇದು ಕ್ವಶನ್ ಕೇಳಬಹುದಾ ಸರ್? ಎಸ್. ಥರ್ಡ್ ಸೆಮ್ದಲ್ಲಿ ಸ್ಪೆಷಲಿ ಆಲ್ ದ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ, ಇವ್ರಿಗೆ ಇದು ಬರುತ್ತೆ. ಕರೆಕ್ಟಾ? ಬರ್ದ್ರಾ? ಈಗ ಡೈರೆಕ್ಟ್ಲಿ ಅಲಾಟ್ಮೆಂಟ್ ಮಾಡಿದ್ದೀನಿ, ಇರ್ಲಿ ಪರವಾಗಿಲ್ಲ. ಈಗ ಒಂದು ಮಾತು ಹೇಳ್ರಿಪ್ಪ. ಈಗ ವಾಟ್ ಈಸ್ ದಟ್ ಆಕ್ಚುಲಿ ಬೇಕಾಗಿದ್ದು ನಮಗೆ? ಬೇಕಾಗಿದ್ದು ಎಷ್ಟು? ವಿ ನೀಡ್ ಹೌ ಮಚ್? 10,000 at 100 each. That means 10 lakh ಆಗುತ್ತೆ. Correct? Right? That will be 10 lakh ಆಗುತ್ತೆ. Now how much they have received? Only 9 lakh. ಹಾಗಿದ್ದರೆ who will be the responsible for 1 lakh? 1 lakhಗೆ ಇಲ್ಲೇ ಅಂಡರ್ ರೈಟರ್ಸ್
ಹೂ ಇಸ್ ಅಂಡರ್ ರೈಟರ್ಸ್ ಬಚ್ಚೋ? ಶ್ರುತಿ, ಹೌದಲ್ಲ? ಹೌದಲ್ರಿ? ಶ್ರುತಿ ಕಂಪನಿ, ಬಿಕಾಸ್ ಶ್ರುತಿ ಕಂಪನಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲಯಬಿಲಿಟಿಗೆ. ಶ್ರುತಿ ಅಕೌಂಟ್ ಡೆಬಿಟೆಡ್. Shruti account debited to equity share capital account. Actual 10 lakh is needed, right? Hodala. Now how much they are getting? 1 lakh rupees. ಅರ್ಥ ಆಗಿದೆನಮ್ಮ? Is that clear ಬಚ್ಚಾ? ಬೇಗ ಬೇಗ ಹೇಳ್ರಿ. ಟೋಟಲ್ 10 ಲ್ಯಾಕ್ ಬೇಕಾಗಿತ್ತು, 10,000 ಶೇರ್ಸ್ ಇದಾವೆ, 10 ಲ್ಯಾಕ್ ಬೇಕಾಗಿತ್ತು, 9 ಲ್ಯಾಕ್ ಬಂದಿದೆ. 1,000 ನಾವು ಅಡ್ಜಸ್ಟಿಂಗ್ ವಿತ್ ವಾಟ್? ಶ್ರುತಿ. ಬೀಯಿಂಗ್ ಅಡ್ಜಸ್ಟ್ಮೆಂಟ್ ಆಫ್ ಅಂಡರ್ ರೈಟರ್ಸ್ ಲಯಬಿಲಿಟಿ. ಲಯಬಿಲಿಟಿ ಕರೆಕ್ಟಾ? ಓಕೆನಾ? ಕ್ಲಿಯರ್ ಆಯ್ತಾ? ಬೇಗ ಬೇಗ ಹೇಳ್ರಿಪ್ಪ. ಅಂಡರ್ಸ್ಟುಡ್ ರೈಟ್? ಡನ್. ನೆಕ್ಸ್ಟ್, ಈಗ ಶ್ರುತಿಗೆ ನಾವು ಕಮಿಷನ್ ಕೊಡಬೇಕು. ಹೌ ಮಚ್ ಕಮಿಷನ್ ಶುಡ್ ಬಿ ಪೇಡ್? ಕೇಳ್ರಿ. ಕಮಿಷನ್ ಈಸ್ 5%. ದ ಅದರ್ ಡೇ ಐ ಹ್ಯಾವ್ ಟೋಲ್ಡ್ ಯು ರೈಟ್, 5% ನಾವು ಕಮಿಷನ್ ಕೊಡಬೇಕಾಗತ್ತೆ. ಈಗ ಶ್ರುತಿಗೆ ನಾವು 5% ಕಮಿಷನ್ ಕೊಡಬೇಕಂದ್ರೆ, ಶ್ರುತಿಗೆ 5% ಕಮಿಷನ್ ಕೊಡಬೇಕಂದ್ರೆ, as yesterday I told you, right, there is a third entry. ಏನ್ ಸರ್? ಅಂಡರ್ ರೈಟರ್ಸ್ ಕಮಿಷನ್ ಅಕೌಂಟ್ ಡೆಬಿಟೆಡ್. ಹೂ ಇಸ್ ದ ರಿಸೀವರ್? ಶ್ರುತಿ. ಎಷ್ಟು? being what is that bacha? Commission due on 10 lakh at 5%. 10 lakh at 5% ಎಷ್ಟಾಗುತ್ತೆ? 50,000 ಆಗುತ್ತದೆ. ಎಷ್ಟಾಗುತ್ತೆ? 50,000 ಆಗ್ತದೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಅಂಡ್ ದ ಲಾಸ್ಟ್ ಎಂಟ್ರಿ ಏನ್ ಸರ್? ಈಗ ಫೋರ್ತ್ ಎಂಟ್ರಿ ಬ್ಯಾಂಕ್ ನೋಡಿ, ರೈಟ್? ಎಸ್. ಹೂ ಇಸ್ ದ ರಿಸೀವರ್? ಶ್ರುತಿ ಇಸ್ ದ ರಿಸೀವರ್. ಶ್ರುತಿಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಎಷ್ಟಾಗ್ತದೆ? 50,000 and 50,000. ಸೊ ಇದು ಕೇಸ್ ವೇರ್ ಬೀಯಿಂಗ್ commission paid to underwriter. ಇದೆಲ್ಲ ನೆನಪಿಟ್ಕೋಬೇಕಾಗುತ್ತೆ. ದೀಸ್ ಅಂಡ್ ಆಲ್ ಯು ಹ್ಯಾವ್ ಟು ರಿಮೆಂಬರ್. ಅರ್ಥ ಆಗಿದೆಯಾ ಬಚ್ಚಾ? ಅರ್ಥ ಆಗಿದೆಯಾ? ಈಗ ನೋಡಿ ಬಚ್ಚೋ, ಆಸ್ ಐ ಟೋಲ್ಡ್ ಲಾಸ್ಟ್ ಕ್ಲಾಸ್, ಜಸ್ಟ್ ನೌ ಐ ಟೋಲ್ಡ್ ಯು ರೈಟ್, ಏನಪ್ಪ ಅಂದ್ರೆ ನಿಮಗೆ ಕ್ವಶನ್ ಆನ್ ವಾಟ್ ಬೇಸಿಸ್ ದೇ ಆರ್ ಗಿವಿಂಗ್. ಈಗ ಫಸ್ಟ್ ಆಯ್ತು, ಹೋಲ್ ಅಂಡರ್ ರೈಟಿಂಗ್ ಇಶ್ಯೂಡ್ ಬೈ ಓನ್ಲಿ 1 ಅಂಡರ್ ರೈಟರ್ಸ್. ಕರೆಕ್ಟ್? ಓನ್ಲಿ 1 ಅಂಡರ್ ರೈಟರ್ಸ್. ಈಗ ನೆಕ್ಸ್ಟ್ ಏನಿದೆ ಸರ್? ಈಗ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ಬೈ 1 ಅಂಡರ್ ರೈಟರ್ಸ್. ಅಂದ್ರೆ ಸಮ್ ಪಾರ್ಟ್ 1 ಅಂಡರ್ ರೈಟರ್ ಮಾಡ್ತಾನೆ, ಇನ್ನೊಂದು ಕಂಪನಿ ಇಶ್ಯೂ ಮಾಡುತ್ತೆ. ಅಂದ್ರೆ ಉದಾಹರಣೆಗೆ ಎಕ್ಸಾಂಪಲ್ ತಗೊಳ್ಳಿ, ಕೇಳ್ರಿ. ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಬೈ 1 ಅಂದ್ರೆ ಇಫ್ ಇವಾಗ ಬಚ್ಚೋ, ಇವಾಗ ಕಂಪನಿ ಇಶ್ಯೂ ಮಾಡಿದೆ, ರೈಟ್? ಕಂಪನಿ ಏನಾಗಿದೆ? ಇಶ್ಯೂ ಮಾಡಿದೆ. ಎಷ್ಟು ಇಶ್ಯೂ ಮಾಡಿದೆ? 1 lakh ಶೇರ್ಸ್. ಇದು 1 lakh ಶೇರ್ಸ್ ನಲ್ಲಿ ಒಬ್ಬನಿಗೆ ನಾವು 80,000 ಕೊಟ್ಟಿದ್ದೀವಿ.
ರಿಮೈನಿಂಗ್ ನಾವು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಕಂಪ್ಲೀಟ್ ಇಶ್ಯೂ ಆಫ್ ಶೇರ್ಸ್ ಅಲ್ಲಿ ಸಮ್ ಪಾರ್ಟ್ ಆಫ್ ದಿ ಶೇರ್ಸ್ ಏನ್ ಮಾಡ್ತಾರೆ, ಒಂದು ಅಂಡರ್ರೈಟಿಂಗ್ ಕೊಡ್ತಾರೆ. ದಾಟ್ ಈಸ್ ಕಾಲ್ಡ್ ಆಸ್ ಅ ಪಾರ್ಷಿಯಲ್ ಅಂಡರ್ರೈಟಿಂಗ್ ಆಫ್ ದಿ ಶೇರ್ಸ್ ಬೈ ಒನ್ ಅಂಡರ್ರೈಟರ್ ಅಂತ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆವತ್ತು ಬಚ್ಚೋ? ಬೇಗ 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 ಹೇಳ್ರಿಪ್ಪ. ಈಸ್ ದಟ್ ಕ್ಲಿಯರ್? ಅಂದ್ರೆ ಅಂಡರ್ ದಿಸ್ ಟೈಪ್ ಆಫ್ ಅಂಡರ್ರೈಟಿಂಗ್, ಒನ್ ಅಂಡರ್ರೈಟರ್ underwritten only a part of the issue of the shares or debentures. It means issuing company has underwritten the remaining shares. ಈಗ ನಮ್ಮ ಕ್ವಶನ್ ಅಲ್ಲಿ ಏನಾಗುತ್ತೆ, 1 lakh ಶೇರ್ಸ್ ಅಲ್ಲಿ ಒಂದು ಕಂಪನಿ ಅಂಡರ್ರೈಟಿಂಗ್ 80,000 ಮಾಡ್ತಾ ಇದೆ ಅಂದ್ರೆ ಇದು ಅಂಡರ್ರೈಟಿಂಗ್ ಗೆ ಲಾಬಿಲ್ ಆಗುತ್ತೆ. ರಿಮೈನಿಂಗ್ ಏನಾಗುತ್ತೆ ಸರ್? ರಿಮೈನಿಂಗ್ ಆಗುತ್ತೆ 20,000. ಯಾರಿಗೆ? ಕಂಪನಿಗೆ. ಕರೆಕ್ಟ್? ರೈಟ್? ಇಲ್ಲೇ it should be noted that a very important point, all the unmarked applications are marked application in favor of the person who while determining the liability of underwriters. ಅಂದ್ರೆ ಏನ್ ಅನ್ಮಾರ್ಕ್ ಅಪ್ಲಿಕೇಶನ್ ಇರ್ತಾವಲ್ಲ, ಆರ್ ಮಾರ್ಕ್ಡ್ ಇನ್ ಫೇವರ್ ಆಫ್ ಅಂಡರ್ರೈಟರ್ಸ್. ಸರ್ ಹೇಗೆ ಗೊತ್ತಾಗ್ತಾ ಇಲ್ಲ, ಒಂದ್ ನಿಮಿಷ ಕಲಿಸ್ಕೊಡ್ತೀನಿ. Right? So, however, if the information about the mark application for the shares has not been given, it will be assumed that application issued by the company, including mark application in proportion to the percentage. Information ಕೊಟ್ಟಿಲ್ಲ ಅವರು. ಮಾರ್ಕ್ ಅಪ್ಲಿಕೇಶನ್ ಏನಾಗುತ್ತೆ ಸರ್, ನಿನ್ನ ಕ್ಲಾಸ್ ನೋಟ್ಸ್ ಕಳಿಸ್ತೀನಿ. ನಮ್ಮ ಕಳಿಸ್ಕೊಡ್ತೀನಿ. ಈಗ ಬಚ್ಚೋ ಕೇಳ್ರಿ, ಒಂದು ಎಕ್ಸಾಂಪಲ್ ತಗೋರಿಪ್ಪ. ಸಿಂಚು ಕಂಪನಿ ಲಿಮಿಟೆಡ್ issued how much? 50,000 shares ಇದಾವೆ of 100 each, of which 50,000 ಶೇರ್ಸ್ ಅದಾವ. ಹೌದು, 50,000 ಶೇರ್ಸ್ ದಲ್ಲಿ 80% ಆಫ್ ದ ಶೇರ್ಸ್ ವೇರ್ ಅಂಡರ್ರೈಟನ್ ಬೈ ರಾಜ್. ಎಷ್ಟಾಗುತ್ತೆ 80% ಇದರದ್ದು? 80% ಆಗ್ತಾ ಇದೆ 40,000. ರೈಟ್? ಔಟ್ ಆಫ್ 50,000 80% ಈಸ್ 40,000 ಆಗ್ತದೆ. ಹಾಗಿದ್ರೆ ರಿಮೈನಿಂಗ್ ಸರ್, ರಿಮೈನಿಂಗ್ 10,000 ಕಂಪನಿ ಅಂಡರ್ರೈಟ್ ಮಾಡ್ತದೆ. Total application received from the public were 35,000. Calculate the underwriter's liability. Very easy re. 100% बच्चों, very easy re. ಕೇಳ್ರಿ, calculation of underwriter's liability. ಬಚ್ಚೋ ಇಲ್ಲಿ ನಾವೇನು ಮಾಡ್ತೀವಿ, 3 ಕಾಲಮ್ ತಗೋತೀವಿ. ಟೋಟಲ್ ಮಾಡ್ತೀವಿ, ಒಂದು ಫರ್ಮ್ ಅಂಡರ್ರೈಟಿಂಗ್, ಒಂದು ಕಂಪನಿ ಅಂಡರ್ರೈಟಿಂಗ್. ಬಚ್ಚೋ ದಿಸ್ ಇಸ್ ದ ಪರ್ಟಿಕ್ಯುಲರ್ಸ್. ಓಕೆ, ಪರ್ಟಿಕ್ಯುಲರ್ಸ್ ಯಾರಪ್ಪ ಇದು? ಮಿಸ್ಟರ್ ರಾಜ್ ಕಂಪನಿ. ಮತ್ತೆ ಕಂಪನಿ ಅಥವಾ ಯು ಕ್ಯಾನ್ ಸೇ ದ ಕಂಪನಿ ನೇಮ್ ಆಲ್ಸೋ ದೇ ಗಿವನ್, ರೈಟ್? ಸಿಂಚು ಕಂಪನಿ ಅಂತಿದೆ. ಇದಾಗುತ್ತೆ ಟೋಟಲ್. ಕ್ಲಿಯರ್ ಆಯ್ತಾ? ಅಂಡರ್ಸ್ಟೂಡ್? ಓಕೆನಾ? ಈಗ ಏನ್ ಸರ್, ಈಗ ನೋಡ್ರಿ, ಗ್ರಾಸ್ ಲಾಯಬಿಲಿಟಿ ಇಶ್ಯೂಡ್ ಸರ್. ಇಲ್ಲಿ ಒಂದಕ್ಕಿಂತ ಹೆಚ್ಚಿಗಿದಾರಲ್ಲ, ಅಂದ್ರೆ 80% ಒಬ್ಬರಿಗಾದ್ರೆ 20% ಇನ್ನೊಬ್ಬಗಾಗುತ್ತೆ. ಕರೆಕ್ಟ್? ಬಿಕಾಸ್ ಅವರು ಪ್ರಾಬ್ಲಮ್ದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ 80% ಆಫ್ ಶೇರ್ಸ್ ವೇರ್ ಅಂಡರ್ರೈಟನ್ ಬೈ ರಾಜ್ ಅಂತ. ಸೊ ಈಗ ಟೋಟಲ್ ಎಷ್ಟಿದಾವೆ? ಟೋಟಲ್ ಈಸ್ 50,000 ಶೇರ್ಸ್. ಕರೆಕ್ಟ್? 50,000 ಶೇರ್ಸ್ ಇದಾವೆ. ಇದರಲ್ಲಿ 80% ಎಷ್ಟಾಯ್ತು? ರಾಜ್ ಕಂಪನಿದು 40,000 ಆಯ್ತು. ಇವ್ರ ಎಷ್ಟಾಯ್ತು? 10,000. ಕ್ಲಿಯರಾ? ಅಂಡರ್ಸ್ಟ್ಯೂಡ್? ಹಾಗಿದ್ದರೆ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟಿದಾವೆ? ಅಪ್ಲಿಕೇಶನ್ ರಿಸೀವ್ಡ್ ಈಸ್ ಎಷ್ಟಿದೆ ಇಲ್ಲಿ? ಬೇಗ 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 ಹೇಳ್ರಿಪ್ಪ. ಅಪ್ಲಿಕೇಶನ್ ರಿಸೀವ್ ಎಷ್ಟಿದಾವೆ? ಹೌ ಮಚ್? ಬೇಗ ಬೇಗ ಹೇಳ್ರಿ ಬಚ್ಚೋ. ಟೆಲ್ ಮಿ ಫಾಸ್ಟ್. ಕ್ಯಾನ್ ಯು ರಿಸ್ಪಾಂಡ್? ನೋಡಿ ಬಚ್ಚೋ, ಅಪ್ಲಿಕೇಶನ್ ರಿಸೀವ್ ಎಷ್ಟಾಗ್ಯಾವೆ? 35,000. ಅಗ್ರೀಡ್? ಓಕೆನಾ? 35,000 ಅಲ್ಲಿ ನಾವು ಏನು ಅಸ್ಯೂಮ್ ಮಾಡ್ತೀವಿ? 35,000 ಅಪ್ಲಿಕೇಶನ್ ರಿಸೀವ್ ಆಗಿದ್ದಾವೆ. ಇದರಲ್ಲಿ 10,000 ಸಿಂಚು ಕಂಪ್ನಿದ ಆಯಿತು. ಕರೆಕ್ಟ್?
ಕರೆಕ್ಟಾ? ಹಾಗಿದ್ರೆ ರಿಮೈನಿಂಗ್ ಎಷ್ಟಿದೆ? ರಿಮೈನಿಂಗ್ 25,000 ರಾಜದಾಗುತ್ತೆ. ಇದು ಒಂದು ಅಸಂಪ್ಷನ್ ಬೇಸ್ ಮೇಲೆ ಇದೆ. ಇಲ್ಲಿ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ ಅವರು, ಅದಕ್ಕೆ ಇನ್ ಫೇವರ್ ಆಫ್ ದಿ ಸಿಂಚು ಕಮ್ ತಗೊಂಡ್ವಿ. ಸೊ ಅಪ್ಲಿಕೇಶನ್ಸ್ ರಿಸೀವ್ಡ್, ರೈಟ್? ಹಾಗಿದ್ರೆ ಬಚ್ಚು ಲಾಬಿಲಿಟಿ ಎಷ್ಟಾಗುತ್ತೆ? ಲಾಬಿಲಿಟಿ ವಿಲ್ ಬಿ, ಇದಾಗ್ತಾ ಇದೆ 15,000, ದಿಸ್ ವಿಲ್ ಬಿ ನೇಲ್, ಇದಾಗ್ತಾ ಇದೆ 15,000. ಓಕೆನಾ? ಓಕೆನಾ? ಸೊ ಬಚ್ಚು ದಿಸ್ ಇಸ್ ಅಂಡರ್ ರೈಟರ್ಸ್ liability. Is he right? Is he ತರದು? ಬೇಗ ಬೇಗ ಹೇಳ್ರಿಪ್ಪ. ರೋಹಿತ್, ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಕ್ಲಾಸ್ ಮುಗಿದಿದೆ. ಈಗ ಎವ್ರಿ ಡೇ 6:30 ಇರುತ್ತೆ. ವಾಟ್ ಐ ಸಜೆಸ್ಟ್ ಇಸ್ ದಾಟ್ ಡೌನ್ಲೋಡ್ ಮಾಡ್ಕೋ ಅಪ್ಲಿಕೇಶನ್ ರಿವ್ಯೂ ಅಕಾಡೆಮಿ. ಅಲ್ಲಿ ನಿಮಗೆ ಎಲ್ಲ ಕ್ಲಾಸಸ್ ಒಂದು ಆರ್ಡರ್ದಾಗ ಸಿಗುತ್ತವೆ. ಸಿಸ್ಟಮೆಟಿಕ್ ಕಂಪ್ಲೀಟ್ ಸಿಲೆಬಸ್ ಸಿಗುತ್ತೆ. ಎನಿ ಯೂನಿವರ್ಸಿಟಿ, ನಿಮ್ಮ ಕರ್ನಾಟಕದಲ್ಲಿ ಯಾವುದೇ ಯೂನಿವರ್ಸಿಟಿ ಇದ್ರೂ ಪರವಾಗಿಲ್ಲ, ನಾ ಅದೇನೇ ಕಲಿಸ್ಲಿಕ್ಕೆ, ಚಿಂತೆ ಬಿಟ್ಬಿಡು. ರೈಟ್? ನಾಟ್ ಓನ್ಲಿ ಫಾರ್ ಬಿಕಾಮ್, CA ಫೌಂಡೇಶನ್ ಆಗಿರ್ಬೋದು, CA ಇಂಟರ್ಮೀಡಿಯೇಟ್ ಆಗಿರ್ಬೋದು, ನಾವು 100% ರಿಸಲ್ಟ್ ಕೊಡ್ತಾ ಇದ್ದೀವಿ. ಜಾಯ್ನ್ ಆಗಿ ಕ್ಲಾಸಸ್ಗೆ. चलो लेट्स सॉल्व द नेक्स्ट क्वेश्चन नाउ. साई कंपनी लिमिटेड issued yesterday पहले 50,000 shares of 100 each. 80% shares were underwritten by Mr. Maltesh. Total application issued ಇದಾವೆ 42,000. ನೋಡಿ ಇಲ್ಲಿ ಪ್ರೀವಿಯಸ್ ಕ್ವೆಶ್ಚನ್ ದಲ್ಲಿ ಏನು ಕೊಟ್ಟಿಲ್ಲ ಅವರು, ಓನ್ಲಿ ದೇ ಗಿವನ್ 35,000. ಬಟ್ ಈ ಕ್ವೆಶ್ಚನ್ ದಲ್ಲಿ ಏನಿದೆ, ಹಿಯರ್ ದೇ ಗಿವನ್ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಫ್ರಮ್ ದಿ ಪಬ್ಲಿಕ್ ಎಷ್ಟಿದೆ ಅಲ್ಲಿ 42,000 shares ಇನ್ಕ್ಲೂಡಿಂಗ್ ಮಾರ್ಕ್ ಅಪ್ಲಿಕೇಶನ್. ನೋಡಿ ಇಲ್ಲಿ ಮಾರ್ಕ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಇದ್ರಾಗ. ಅಂದ್ರೆ ಬಚ್ಚೋ 42,000 ದಲ್ಲಿ 25,000 ಏನಾಗುತ್ತೆ, ಮಾರ್ಕ್ ಅಪ್ಲಿಕೇಶನ್ ಇದೆ. ಅಂದ್ರೆ ಏನ್ ಸರ್, ಈಗ ರಿಮೈನಿಂಗ್ 17,000 ಏನಾಗುತ್ತೆ, ಅದು 17,000 ಅನ್ಮಾರ್ಕ್ ಅಪ್ಲಿಕೇಶನ್ ಆಗುತ್ತೆ. ಅಗ್ರೀಡ್? ಹೌದಲ್ಲಪ್ಪ? ಎಸ್ ಆರ್ ನೋ? ಬೇಗ 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 ಹೇಳ್ರಿ ಗೈಸ್, ರೆಸ್ಪಾಂಡ್ ಮಾಡಿ. ಅರ್ಥ ಆಗಿದೆಯಾ? ಸೊ ಹಾಗಿದ್ರೆ ಈಗ ಏನ್ ಸರ್, ಈಗ ಏನಿಲ್ಲ, ಕ್ಯಾಲ್ಕುಲೇಷನ್ ಆಫ್ ಅಂಡರ್ರೈಟರ್ಸ್ ಲಯಬಿಲಿಟಿ ಬಿಕಾಮ್ ಥರ್ಡ್ ಸೆಮಿನಲ್ಲಿ ಗ್ಯಾರಂಟೀಡ್ ಕ್ವಶನ್ ಇದು. 100% 5 ಮಾರ್ಕ್ಸ್ ಆಗಿರ್ಬೋದು, 10 ಮಾರ್ಕ್ಸ್ಗೆ ಕೇಳ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಡ್ರಿ ಇದನ್ನ. ರೈಟ್? ಇಲ್ಲೇ 3 ಕಾಲಮ್ಸ್ ಬರ್ತವೆ. ಎದಕ್ಕೆ ಹೇಳ್ರಿ? ಕಂಪನಿ ಈಸ್ ಆಲ್ಸೋ ಅಂಡರ್ರೈಟಿಂಗ್ ಹಿಯರ್. ಓಕೆನಾ? ಓಕೆನಾ ಬಚ್ಚೋ? ಫಸ್ಟ್ ಏನ್ ಬರ್ತದೆ ಸರ್? ಫಸ್ಟ್ ಬರ್ತಾ ಇದೆ ಇವಾಗ ಗ್ರಾಸ್ ಲಯಬಿಲಿಟಿ. ವಾಟ್ ಇಸ್ ದಟ್ ಸರ್ ಗ್ರಾಸ್ ಲಯಬಿಲಿಟಿ? ಈಗ ಒಂದಿದೆ ಕಂಪನಿ ಇಲ್ಲಿ, ವಾಟ್ ಇಸ್ ದಟ್? ಸಾಯಿ ಕಂಪನಿ ಲಿಮಿಟೆಡ್. ಇನ್ನೊಂದು ಮಾಲ್ತೇಶ್ ಇದ್ದಾನೆ. ಮಾಲ್ತೇಶ್ ಯಾರಪ್ಪ ಇಲ್ಲಿ? ಮಾಲ್ತೇಶ್ ಈಸ್ ಅಂಡರ್ರೈಟರ್, ಸಾಯಿ ಕಂಪನಿ ಇಸ್ ಕಂಪನಿ. ಇದಾಗತ್ತೆ ಟೋಟಲ್ 50,000 ಶೇರ್ಸ್ ಇದಾವೆ. ಇದರಲ್ಲಿ 80:20. ಹೌದಾ? ಹೌದಾ? 80:20 ಆಗ್ತಾ ಇದೆ. ಕರೆಕ್ಟ್ ಬಚ್ಚಾ? ರೈಟ್? ಹಾಗಿದ್ರೆ ಎಷ್ಟಾಗುತ್ತೆ ಸರ್ ಅದು? ಇದಾಗ್ತಾ ಇದೆ ಬಚ್ಚೋ, ಇಲ್ಲೇ 40,000 ಆಗ್ತಾ ಇದೆ, ಇಲ್ಲೇ 10,000 ಆಗ್ತಾ ಇದೆ. ಕ್ಲಿಯರಾ? ಬರ್ದ್ರ ಬಚ್ಚೋ? ಬರ್ದ್ರ? ಇವಾಗ ಏನ್ ಸರ್, ಈಗ ನೋಡು ಮಗ, ವೆರಿ ಸಿಂಪಲ್ ಆಗಿದೆ. ಅನ್ಮಾರ್ಕ್ ಅಪ್ಲಿಕೇಶನ್ ಮೈನಸ್ ಅನ್ಮಾರ್ಕ್ ಅಪ್ಲಿಕೇಶನ್. ರೈಟ್? ಓಕೆನಾ? ಅನ್ಮಾರ್ಕ್ ಅಪ್ಲಿಕೇಶನ್ ಸರ್ ಹೇಗೆ ಸರ್? ಈಗ ಅನ್ಮಾರ್ಕ್ ಅಪ್ಲಿಕೇಶನ್ ಎಷ್ಟಿದಾವೆ ಇಲ್ಲಿ ನೋಡ್ರಿ. ಅನ್ಮಾರ್ಕ್ ಅಪ್ಲಿಕೇಶನ್ ಈಸ್ 42,000 ಮೈನಸ್ 25,000. 42,000 ಅಪ್ಲಿಕೇಶನ್ ಬಂದಿದ್ದಾವೆ. ಅದರಲ್ಲಿ ಮಾರ್ಕ್ ಅಪ್ಲಿಕೇಶನ್ ಎಂದು 25 ಇದ್ರೆ ಎಷ್ಟಾಗುತ್ತೆ? 42,000 ಅಪ್ಲಿಕೇಶನ್ ಬಂದಾವೆ. ಇದರಲ್ಲಿ 25,000 ಮಾರ್ಕ್ ಅಪ್ಲಿಕೇಶನ್ ಇದೆ ಅಂದ್ರೆ ಏನಾಗುತ್ತೆ? 17,000 ಅನ್ಮಾರ್ಕ್ ಅಪ್ಲಿಕೇಶನ್ ಆಯ್ತು. ಕ್ಲಿಯರ್? ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್? ಬೇಗ ಬೇಗ ಹೇಳ್ರಿ. ಇದರಲ್ಲಿ 17,000 ಅಲ್ಲಿ ಕಂಪನಿ ಎಷ್ಟಾಗುತ್ತೆ? 10,000. ವಿ ಶುಡ್ ಟೇಕ್ ಇಟ್. ರಿಮೇನ್ ಏನಾಗುತ್ತಪ್ಪ ಇಲ್ಲಿ? 7,000. ದಟ್ ಈಸ್ ಯಾರ್ದು? ಅಂಡರ್ರೈಟರ್ಸ್ದು.
ಓಕೆನಾ? ಹಾಗಿದ್ದರೆ ಕ್ಲಿಯರ್ ಆಯ್ತಾ? ಫಸ್ಟ್ ಬೇಗ ಬೇಗ ಹೇಳ್ರಿ. ಈಸ್ ದಟ್ ಕ್ಲಿಯರ್ ಆರ್ ನಾಟ್? ಬೇಗ ಬೇಗ. ಬಿಕಾಮ್ ಥರ್ಡ್ ಸೆಮಿಸ್ಟರ್, ಆಲ್ ದ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ. Yes, you are learning from top educator in Karnataka. Rio Baba is here to teach you. Become third semester, whole thing on your fingertip, only in Rio Academy. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಡ್ರಿ. ಇದೇ ರೀತಿ ಎಲ್ಲ ಕಾನ್ಸೆಪ್ಟ್ಸನ್ನು ಕಲೀಲಿಕ್ಕೆ ಮೈಸ್ ಮಾಡಿ ಎಷ್ಟು ಆಗುತ್ತದು? 33,000 ಆಗ್ತಾ ಇದೆ. ಇದಂತೂ ನಿಲ್ ಆಯಿತು, ರೈಟ್? ಇದು ಕೂಡ ಅಷ್ಟೇ 33,000. ಓಕೆನಾ ಬಚ್ಚಾ? ಕ್ಲಿಯರ್ ಆಯ್ತಾ ಸರ್? ನೆಕ್ಸ್ಟ್ ಏನ್ ಸರ್? ಈಗ ಲೆಸ್ ಏನಪ್ಪಾ ಇದು? ಮಾರ್ಕ್ಡ್ ಅಪ್ಲಿಕೇಶನ್. ಈಗ ಮಾರ್ಕ್ ಅಪ್ಲಿಕೇಶನ್ ಯಾರ್ದು ಸರ್? ಈಗ ಮಾರ್ಕ್ ಅಪ್ಲಿಕೇಶನ್ ಆಬ್ವಿಯಸ್ಲಿ ನಿನ್ನೆ ನಾ ಹೇಳಿದನಲ್ಲ, ಅಂಡರ್ ಆಗುತ್ತೆ. ಅವಂದೇ ಅಂಡರ್ ಇರುತ್ತಲ್ಲ, 25,000 ಮಾರ್ಕ್ ಅಪ್ಲಿಕೇಶನ್ ಇವಂದೇ ಇರುತ್ತೆ. ಡ್ಯಾಶ್ 25,000 ಬಚ್ಚೋ ಮೈನಸ್ ಮಾಡಿ ಎಷ್ಟು ಆಗುತ್ತೆ ನೋಡ್ರಿ? ದ್ಯಾಟ್ ವಿಲ್ ಬಿ ಅರೌಂಡ್ 7,000, 8,000 ಆಗ್ತದೆ. 8,000 ಡ್ಯಾಶ್ 8,000. ಸರ್ ಇದೇನಿದು? ಅಂಡರ್ ರೈಟರ್ಸ್ ಲಾಬಿಲಿಟಿ. ಕ್ಲಿಯರ್ ಆಯಿತು? ಅಂಡರ್ಸ್ಟುಡ್ ಬಚ್ಚು? ಬೇಗ ಬೇಗ ಹೇಳ್ರಿ, ರಿಪ್ಲೈ ಮಾಡ್ರಿ ಎಸ್ ಸರ್ ಅಂತ. ಬೇಗ ಬೇಗ ಬೇಗ. ಓಕೆನಾ? ಸೊ ಗೈಸ್, ಡೆಫಿನೆಟ್ಲಿ ಟುಮಾರೋ I will take some hard questions, whole or partial written by issue of more than 100. 5 ಮಾರ್ಕ್ಸಿಗೆ ಇದು ಪ್ರೀವಿಯಸ್ ಕೇಳಬಹುದು ನಿಮಗೆ. ದಿಸ್ ಇಸ್ ದ ಫಾರ್ಮ್ಯಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 5 ಮಾರ್ಕ್ಸ್. ಬಟ್ ಇದೆಯಲ್ಲ, ದಿಸ್ ಒನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್, ಐ ಆಮ್ ಶ್ಯೂರ್ 10 ಮಾರ್ಕ್ಸ್ ಕೇಳ್ತಾರೆ. ದಾಟ್ ಐಲ್ ಟೀಚ್ ಯು ಇನ್ ಅ ರೈ ಕ್ಲಾಸ್. ನಾಳೆ ಬರುತ್ತೆ. ಬಟ್ ಅಪ್ಲಿಕೇಶನ್ದಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಯೂಟ್ಯೂಬ್ದಲ್ಲಿ ಇನ್ನು ಯಾರು ಜಾಯ್ನ್ ಆಗಿಲ್ಲ, ರಿಯೋ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ರಿ. ಬಿಕಾಮ್ ಥರ್ಡ್ ಸೆಮಿಸ್ಟರ್ದು ಕಾರ್ಪೊರೇಟ್ ಅಕೌಂಟ್ ಆಗಿರ್ಬೋದು, ಕಾಸ್ಟ್ ಅಕೌಂಟಿಂಗ್, ಸ್ಟ್ಯಾಟಿಸ್ಟಿಕ್, ಇದೆಲ್ಲವನ್ನು ಕಲಿಸ್ಕೊಡ್ತೇನೆ ಡಿಟೇಲ್ ಆಗಿ. ಹೌದಪ್ಪ, ಡಿಟೇಲ್ ಆಗಿ. ನೋಟ್ಸ್ ಆಲ್ಸೋ ವಿ ಆರ್ ಗೋನ್ ಟು ಪ್ರೊವೈಡ್. ಎಕ್ಸಾಮ್ಗಿಂತ ಮುಂಚೆ ಸಿಲೆಬಸ್ ಕಂಪ್ಲೀಟ್ ಮಾಡಿ, ರಿವೈಸ್ ಮಾಡಿ, ನಿಮ್ಗೆ ಎಕ್ಸಾಮ್ ಕಳಿಸ್ಕೊಡ್ತೀವಿ. ನಾಟ್ ಓನ್ಲಿ ದಿಸ್, CA ಫೌಂಡೇಶನ್, CA ಇಂಟರ್ಮೀಡಿಯೇಟ್ಗೂ ನಾವು ಆಲ್ಸೋ ಕೋಚಿಂಗ್ ಕೊಡ್ತಾ ಇದ್ದೀವಿ. RRB SSCಗೂ ಕೊಡ್ತಾ ಇದ್ದೀವಿ. MBA MCಗೂ ಇದೆ. ಸೊ ರಿಯೋ ಅಕಾಡೆಮಿನಲ್ಲಿ ಕಾಮರ್ಸ್ದವರಿಗೆ ಇದು ಸ್ವರ್ಗ ಇದ್ದಂಗೆ, ಇದು ಪ್ಯಾರಡೈಸ್ ಫಾರ್ ಕಾಮರ್ಸ್ ಅಂತ ಹೇಳ್ಬೋದು. ಕಾಮರ್ಸ್ ಕ್ಲಾಸಸ್ ಓನ್ಲಿ ಇನ್ ರಿಯೋ ಅಕಾಡೆಮಿ. ಆಲ್ರೈಟ್, ಥ್ಯಾಂಕ್ ಯು ಗೈಸ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಲೈಕ್ ಮಾಡಿರಿ, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಅಪ್ಲಿಕೇಶನ್ದಲ್ಲಿ ಯಾರು ರೆಕಾರ್ಡೆಡ್ ಕ್ಲಾಸ್ ನೋಡ್ತಾ ಇದ್ದಾರಲ್ಲ, ದಯವಿಟ್ಟು ಲೈವ್ ಕ್ಲಾಸ್ಗೆ ಅಷ್ಟು ಅಟೆಂಡ್ ಆಗಲಿ. ಓಕೆನಾ? ಥ್ಯಾಂಕ್ ಯು ಬಚ್ಚು. ಚಲೋ ಗೈಸ್, ಬಾಯ್, ಗುಡ್ ನೈಟ್. ಐಲ್ ಸಿ ಯು ಟುಮಾರೋ. ಥ್ಯಾಂಕ್ ಯು.